ನಮಸ್ತೆ ರೈತ ಬಾಂಧವರೇ. ನಾನಿವತ್ತು ಬಹುಮುಖ್ಯವಾಗಿ ಅಡಿಕೆ ಬೆಳೆಯಲ್ಲಿ ಕಾಡ್ತಾ ಇರತಕ್ಕಂಥ ಕಪ್ಪು ಚುಕ್ಕೆ ರೋಗ ಅಂದರೆ ಲೀಫ್ ಸ್ಪಾಟ್ ಡಿಸೀಸ್ ಅಂತಕ್ಕಂಥದ್ದು ಇವತ್ತು ಬಹಳ ಪರಿಣಾಮಕಾರಿಯಾಗಿ ಎಲ್ಲರ ರೈತರ ತಲೆನ ಬಿಸಿ ಮಾಡ್ತಾ ಇದೆ. ಇದು ಯಾಕೆ, ಏನಾಗತ್ತೆ ಇದರಿಂದ ಅಂತಕ್ಕಂಥದ್ರ ಬಗ್ಗೆ ಮತ್ತು ಅದಕ್ಕೆ ಏನು ಸೊಲ್ಯೂಷನ್ನು ಅಂತಕ್ಕಂಥದ್ದು ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತು ಅಡಿಕೆ ಅಂತಕ್ಕಂಥದ್ದು ಎಲ್ರಿಗೂ ಬಹಳ ಮುಖ್ಯವಾದ ಬೆಳೆಯಾಗಿದೆ. ಅಂದರೆ ಬಹುತೇಕ ಭಾಗದಲ್ಲಿ ಇದು ಒಂದು ವಾಣಿಜ್ಯ ಬೆಳೆಯಾಗಿದೆ. ಈ ಬೆಳೆ ನಾವು ಅನಲೈಸ್ ಮಾಡಕ್ಕೆ ಹೊರಟ್ರೆ ಏನು ಮಲೆನಾಡಿನಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ಅಡಿಕೆ ಇತ್ತು ಹಿಂದೆ. ಬರ್ತಾ ಬರ್ತಾ ಬಯಲು ಸೀಮೆಯಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ ಅತ್ಯುತ್ತಮವಾದ ಬೆಲೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರು ಎಲ್ಲರೂ ಸಹ ಇದನ್ನ ವಾಣಿಜ್ಯ ಬೆಳೆಯಾಗಿ ಮುಂದುವರಿಸಲಿಕ್ಕೆ ಹೊರಟಿದ್ದಾರೆ. ಆದರೆ ಇತಿಹಾಸವನ್ನು ನೋಡಿದಾಗ ಏನೊಂದು 40 ವರ್ಷದ ಹಿಂದೆ ಮಲೆನಾಡಿನಲ್ಲಿ ಅಡಿಕೆ ಬೆಳೆ ಹೆಂಗಿತ್ತು ಅಂತ ನೋಡಿದ್ರೆ ತುಂಬಾ ಆರೋಗ್ಯಕರವಾಗಿತ್ತು, ಅತ್ಯದ್ಭುತವಾಗಿ ಬೆಳೆಗಳನ್ನು ತೆಗಿತಾ ಇದ್ರು. ಆದರೆ ಯಾಕೆ ಹಿಂಗಾಯಿತು ಅಂತ ನಾವು ಇದನ್ನ ಪರಿಶೀಲನೆ ಮಾಡಿದಾಗ, ಅನಲೈಸ್ ಮಾಡಿದಾಗ ಮಣ್ಣಿನ ಸಾವಯವ ಇಂಗಾಲ 1% ಮಲೆನಾಡು ಪ್ರದೇಶದಲ್ಲಿ, ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್. ಈ ಆರ್ಗ್ಯಾನಿಕ್ ಕಾರ್ಬನ್ ಅಂತಕ್ಕಂಥದ್ದು ಮಣ್ಣಿನ ಆರೋಗ್ಯವನ್ನ ಸೂಚಿಸುವಂತ ಒಂದು ಮುಖ್ಯವಾದ ಅಂಶ ಆಗಿದೆ. ಇದರ ಬಗ್ಗೆ ನಮ್ಮ ರೈತರಿಗೆ ಅಷ್ಟು ಅರಿವಿಲ್ಲ. ಮಣ್ಣಿನ ಪರೀಕ್ಷೆಯಲ್ಲಿ ಸಾವಯವ ಇಂಗಾಲ ಇಷ್ಟಿದೆ ಅಂತ ಒಂದು ಕಾಲಮ್ ಕೊಡ್ತಾರೆ, ಕೊಟ್ಟರು ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ. ಉಳಿದ ವಿಚಾರಗಳನ್ನು, ಯಾವ ಪೋಷಕಾಂಶಗಳು ಎಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನಾವು ಪೂರೈಸೋದ್ರಲ್ಲಿ 30-40 ವರ್ಷದಿಂದ ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ. ಈ ಸಾವಯವ ಇಂಗಾಲ ವರ್ಷದಿಂದ ವರ್ಷಕ್ಕೆ ನಮ್ಮ ತೋಟದಲ್ಲಿ ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಗಮನಿಸಲಿಲ್ಲ. ಅವತ್ತು 1-2% ಇದ್ದಾಗ ಆರೋಗ್ಯಕರವಾಗಿತ್ತು, ಉತ್ತಮವಾದ ಬೆಳೆ ಅಡಿಕೆ ಬರ್ತಾ ಇತ್ತು. ಇವತ್ತು ಏನಾಗಿದೆ ಅಂತಂದ್ರೆ <0.5 to 0.8 ಒಳಗಡೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ನೋಡಿ, ಒಟ್ಟಾರೆ ಹೇಳೋದಾದ್ರೆ ಯಾವ ಪ್ರದೇಶದಲ್ಲಾದರೂ ಸರಿ 1% ಕಡಿಮೆ ಸಾವಯವ ಇಂಗಾಲ ಬಂದರೆ 20-30% ಅಡಿಕೆ ಬೆಳೆಯ ಇಳುವರಿ ಕಡಿಮೆ ಆಗ್ತದೆ. ಸಹಜವಾಗಿ ಎಲ್ಲ ಭಾಗದಲ್ಲಿ, ಮಲೆನಾಡಲ್ಲೇ ಅಲ್ಲ ಎಲ್ಲ ಭಾಗದಲ್ಲಿ ಇಳುವರಿ ಕುಸಿತವನ್ನ ಎಲ್ಲರೂ ಫೇಸ್ ಮಾಡ್ತಾ ಇದ್ರಿ. ಆದರೆ ಅದಕ್ಕೆ ನಾವು ಕೌಂಟರ್ ಆಗಿ ಏನು ಮಾಡ್ತಾ ಇದ್ರಿ ಅಂತಂದ್ರೆ, ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ರಾಸಾಯನಿಕಗಳನ್ನ ಇನ್ನಷ್ಟು ಹೆಚ್ಚು ಮಾಡಿ ಮುಂದೆ ಹೋಗ್ತಾ ಇದ್ರಿ. ಆದರೆ ಹೆಚ್ಚು ಮಾಡಿದಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ ಹೊರತು ಸಾವಯವ ಇಂಗಾಲ ಹೆಚ್ಚಾಗಲಿಲ್ಲ. ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ನಿಮ್ಮ ಪದ್ಧತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಸಾವಯವ ಇಂಗಾಲ ಹೆಚ್ಚಾಗ್ತಾ ಇದ್ರೆ ಅದನ್ನು ಸರಿಯಾದ ಕೃಷಿ ಪದ್ಧತಿ ಅಂತ ನಾವು ಪರಿಗಣಿಸ್ಬೋದಾಗಿತ್ತು. ಆದರೆ ಅದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದು ಸರಿಯಾದ ಕೃಷಿ ಪದ್ಧತಿ ಅಲ್ಲ. ನೋಡಿ, ಯಾವಾಗ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಬಂತು, ಮಣ್ಣಿನ ರಸಸಾರ ವ್ಯತ್ಯಾಸ ಆಗ್ತಾ ಬಂತು. ಮಣ್ಣಿನ pH ಅಂತ ಏನು ಹೇಳ್ತಿರೋ ಅದೂ ಸಹ ವ್ಯತ್ಯಾಸ ಆಗ್ತಾ ಬಂತು. ಇವತ್ತು 5.5 6.8ಗೆ ಅಡಿಕೆ ಬೆಳೆಗೆ ಸೂಕ್ತವಾದ ರಸಸಾರ ಅಂತಕ್ಕಂಥದ್ದು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಅದಕ್ಕಿಂತ ಕಡಿಮೆ ಆದರೆ, ಅಂದರೆ 5.5 ಅಂದರೆ ಅದು ಆಲ್ಮೋಸ್ಟ್ ಆಮ್ಲೀಯ ಮಣ್ಣು ಅಂತ ಹೇಳ್ಬೋದು. ಆದರೂ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತಕ್ಕಂಥದ್ದು ಇದು ವಿಜ್ಞಾನಿಗಳ ವರದಿ. ಅದಕ್ಕಿಂತ ಕಡಿಮೆ ಆದರೆ, ಆಮ್ಲೀಯತೆ ಕಡಿಮೆ ಅಂದರೆ 5.5ಗಿಂತ ಕಡಿಮೆ ಆದರೆ, ಅಥವಾ ಆಲ್ಕಲೈನ್ 7.5ಗಿಂತ ಹೆಚ್ಚಾದರೆ ಆ ಮಣ್ಣಿನಲ್ಲಿ ಏನಾಗ್ತದೆ ಅಂತಂದರೆ ಮಣ್ಣಿನ ಜೈವಿಕ ಕ್ರಿಯೆ, ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ನಶಿಸಿ ಹೋಗುತ್ತೆ. ಅದು ಕಡಿಮೆ ಆಗ್ತಾ ಬರ್ತದೆ. ಆ ಜೀವ ವೈವಿಧ್ಯತೆ ಕಡಿಮೆ ಆಗ್ತಾ ಬರ್ತದೆ. ಆ ಜಾಗದಲ್ಲಿ ಪೋಷಕಾಂಶಗಳು ಲಾಕ್ ಆಗ್ತವೆ. ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಲಾಕ್ ಆಗ್ತವೆ.
ಸೊ ಸೂಕ್ಷ್ಮ ಪೋಷಕಾಂಶಗಳು ಸಿಗದಂಗಾಗ್ತದೆ ಬೇರುಗಳಿಗೆ. ಅದೇ ರೀತಿ ಮಣ್ಣು ಗಟ್ಟಿನೂ ಆಗುತ್ತೆ. ಇದು ಒಂದಕ್ಕೊಂದು ಕನೆಕ್ಷನ್. ಒಂದು ಸಮಸ್ಯೆ, ಸಾವಯವ ಇಂಗಾಲದ ಒಂದು ಸಮಸ್ಯೆ ಹಂತವಾಗಿ ಒಂದೊಂದನೇ ಕಟ್ ಡೌನ್ ಮಾಡ್ತಾ ಬರ್ತದೆ. ಸೊ ಅದು ಇವತ್ತು ನಾವು ಫೇಸ್ ಮಾಡ್ತಾ ಇದ್ದೀರಿ. ಅದು ಮಣ್ಣಿನಲ್ಲಿ ಆ ಜೀವವೈವಿಧ್ಯತೆ ಕಡಿಮೆ ಆಗಿರೋದು ನೋಡ್ತಾ ಇದ್ದೀರಿ. ಎರೆಹುಳುಗಳ ಸಂಖ್ಯೆ ಪೂರ್ತಿ ಕಡಿಮೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀರಿ. ಸೊ ಮಣ್ಣು ಗಟ್ಟಿಯಾಗಿದೆ. ಮಣ್ಣು ಗಟ್ಟಿಯಾದರೆ ಏನಾಗ್ತದೆ? ಮಣ್ಣಿನಲ್ಲಿ ಗಾಳಿಯ ಸಂಚಾರ ನಿಲ್ತದೆ. ಮಣ್ಣಿನಲ್ಲಿ ನೀರನ್ನ ಹಿಂಗಿಸ್ಕೊಳ್ಳುವ ಶಕ್ತಿ ನಿಲ್ಲತ್ತೆ. ಮಣ್ಣಿನಲ್ಲಿ ರೋಗಕಾರಕಗಳ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಬೇರುಗಳ ಅಭಿವೃದ್ಧಿ ನಿಂತು ಸೊ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನ ತಗೊಳ್ಳೋ ಶಕ್ತಿನ ಕಡಿಮೆ ಮಾಡಿಕೊಂಡು ಆ ಒಂದು ಅಡಿಕೆ ಮರಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ ಈ ಒಂದು ಕಪ್ಪು ಚುಕ್ಕೆ ರೋಗ ಅಂತಕ್ಕಂಥದ್ದು ಇದೊಂದು ಫಂಗಲ್ ಡಿಸೀಸ್ ಅಂತ ಹೇಳ್ತಾರೆ. ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ. ಅಂದರೆ ಇದಕ್ಕೆ ಮೊದಲು ಹಿಂದೆ 30-40 ವರ್ಷದಲ್ಲಿ ವಾತಾವರಣದಲ್ಲಿ ಶಿಲೀಂಧ್ರಗಳಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಇದು ಯಾವಾಗಲೂ ಇರುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ಯಾವಾಗ ಬರುತ್ತೋ ಆವಾಗ ಅದು ಅಟ್ಯಾಕ್ ಮಾಡ್ತದೆ. ಸೊ ಇದಕ್ಕೆ ಪೂರಕವಾದ ವಾತಾವರಣ ಹೆಂಗಾಯಿತು ಅಂತಂದರೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಎಲ್ಲ ಕಾರಣಗಳಿಂದ ಆ ಗಿಡಕ್ಕೆ ಆ ಮರಕ್ಕೆ ರೋಗಕಾರಕಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲದೆ ಇರೋದರಿಂದ ಆ ರೋಗಕಾರಕಗಳನ್ನು ಆಕರ್ಷಣೆ ಮಾಡಿಕೊಂಡು ಇವತ್ತು ನಮಗದು ಪ್ರಾಕ್ಟಿಕಲ್ ಆಗಿ ಕಾಣ್ತಾ ಇದೆ. ಇದು ಕಪ್ಪು ಚುಕ್ಕೆ ರೋಗ ಅಂತ. ಸೊ ಅದನ್ನು ಫಂಗಲ್ ಡಿಸೀಸ್ ಅಂತ ನಾವು ಕರಿತೀರಿ. ಸೊ ಈ ಥರ ಬಂದಿದೆ. ಸೊ ಬರೋದಕ್ಕೆ ಇದೇ ಸಮಸ್ಯೆಗಳನ್ನು ಆಧರಿಸಿ ನಾನು ಮುಂದೆ ಮಾತಾಡೋದಾದರೆ ಮಣ್ಣಲ್ಲಿ ಈ ಒಂದು ಸಾರಜನಕದ ಅಂಶ ಹೆಚ್ಚಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕಡಿಮೆ ಆದಾಗ ಎಲೆಗಳು ಮೃದುವಾಗಿ ಬರ್ತವೆ. ಆ ಒಂದು ಮರದ ಆ ಚಿಗುರು, ಆ ಗರಿಗಳು ಮೃದುವಾಗಿ ಬಂದಾಗ ಎಲ್ಲಿ ಮೃದುವಾಗಿರುತ್ತೋ ಅಲ್ಲಿ ರೋಗದ ಸಮಸ್ಯೆಗಳು ಹೆಚ್ಚಾಗ್ತವೆ. ಸೊ ಇದನ್ನು ನೀವೆಲ್ಲರೂ ಪ್ರಾಕ್ಟಿಕಲ್ ಆಗಿ ಇವತ್ತು ನೋಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಸೊ ಹಂಗಾಗಿ ಆ ಮಣ್ಣುಗೆ ಆ ಮೃದುವಾಗಿ ಅಟ್ರಾಕ್ಟ್ ಮಾಡೋದು ಒಂದಾದರೆ ಆ ರೋಗ ಇನ್ನಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣ ಏನಂತಂದರೆ ಮಣ್ಣು ಗಟ್ಟಿಯಾಗಿರೋ ಕಡೆ ನೀರನ್ನು ಹಿಂಗಿಸ್ಕೊಳ್ಳೋಕ್ಕಾಗದೆ ತೇವಾಂಶ ಹೆಚ್ಚಾಗತ್ತೆ ಮೇಲ್ಭಾಗದಲ್ಲಿ. ಎಲ್ಲಿ ತೇವಾಂಶ ಹೆಚ್ಚಾಗುತ್ತೋ ಅಲ್ಲಿ ರೋಗಕಾರಗಳು ಇನ್ನಷ್ಟು ಮಲ್ಟಿಪ್ಲಿಕೇಶನ್ ಹೆಚ್ಚಾಗುತ್ತೆ. ಗುಣಾತ್ಮಕವಾಗಿ ಹೆಚ್ಚಾಗಿ ರೋಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಿಂಗೆ ಹೋಗ್ತಾ ಬರ್ತದೆ. ಅದಕ್ಕೇನಂತಂದರೆ ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿ ಇಷ್ಟೆಲ್ಲ ಸಮಸ್ಯೆಗಳಿಂದ ಇವತ್ತು ಲೀಫ್ ಸ್ಪಾಟ್ ಡಿಸೀಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ನಾವೇನು ಮಾಡ್ತಾ ಇದ್ರಿ? ಅತಿ ಹೆಚ್ಚು ಸ್ಪ್ರೇನ್ ಮಾಡ್ತಾ ಇದ್ದೀರಿ. ಏನೆಲ್ಲ ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಿ? ಸೊ ಮೂಲ ಸಮಸ್ಯೆಯನ್ನು ಗುರುತಿಸದೆ ನೀವು ಏನು ಮಾಡಿದ್ರು ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆ ಹೆಚ್ಚಾದಂಗೆಲ್ಲ ದಿನೇ ದಿನೇ ಇಳುವರಿ ಕಡಿಮೆ ಆಗಿ ಇವತ್ತು ನಾವು ಸಂಕಷ್ಟಕ್ಕೆ ಸಿಗಾಕ್ಕೊಳ್ತಾ ಇದ್ರಿ. ನಿಮ್ಮೆಲ್ಲರ ಪ್ರಶ್ನೆ, ಇದಕ್ಕೆ ಪರಿಹಾರನೇ ಇಲ್ವಾ? ಇದಕ್ಕೆ ಏನು ಮಾಡಬೇಕು? ಏನು ಔಷಧಿ ಇದೆ ಅಂತಕ್ಕಂಥ ವಿಚಾರ ನಿಮ್ಮ ಮನಸ್ಸಲ್ಲಿ ಇರಬಹುದು. ಹೌದು, ಪರಿಹಾರ ಇದೆ. ಏನು ಪರಿಹಾರ ಇದೆ ಅಂತಂದರೆ ಮೂಲ ಸಮಸ್ಯೆಯನ್ನು ಗುರುತಿಸಿ ಅದನ್ನು ಸರಿ ಮಾಡಿಕೊಳ್ಳೋದೇ ಪರಿಹಾರ. ನಾನು ಇಷ್ಟೊತ್ತು ಮಾತಾಡಿದೆ. ಏನು ಮೂಲ ಸಮಸ್ಯೆ? ಆರ್ಗ್ಯಾನಿಕ್ ಕಾರ್ಬನ್. ಸೊ ಈ ಆರ್ಗ್ಯಾನಿಕ್ ಕಾರ್ಬನ್ನ ಹೆಚ್ಚಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ಬರ್ತದೆ. ಸೊ ಅದಕ್ಕೆ ನಾವಿವತ್ತು ಕೃಷಿ ವಿಶ್ವವಿದ್ಯಾನಿಲಯ BC ಫಾರಂ ಮಂಡ್ಯ ವಿಜ್ಞಾನಿಗಳು ಒಂದು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿದ್ರು ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ ಮೇಲೆ. ಸೊ ಅಲ್ಲಿ ಆ ಟೆಸ್ಟ್ ಆ್ಯಂಡ್ ಟ್ರಯಲಲ್ಲಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಯಾವ ಥರ ಇದೆ ಅಂತಂದರೆ, ಮುಖ್ಯವಾಗಿ ಮಣ್ಣಿನಲ್ಲಿ ಆ ಮಣ್ಣಿನ ಕಾರ್ಬನ್ ಏನು ಇನ್ಕ್ರೀಸ್ ಆಗ್ತಾ ಇದೆ ಅಂತ ನೋಡಿದ್ರೆ ಅವರು ಆಲ್ಮೋಸ್ಟ್ 0.2%
1 ಇಯರಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಮಣ್ಣಿನ pH ಮೊದಲು ಆಲ್ಕಲೈನ್ ಇದ್ದಂಥ ಸಾಯಲ್ಲು ಟುವರ್ಡ್ಸ್ ನ್ಯೂಟ್ರಲ್ ಕಡೆ ಬಂದಿದೆ. ಸೊ ಅದೇ ರೀತಿ ಈ ಒಂದು ಮಣ್ಣಿನ ಗಟ್ಟಿತನ ಅಂತ ಏನು ಹೇಳ್ತೀರಿ, ಯಾವಾಗಿದು ಸಾಯಿಲ್ pH ಚೇಂಜ್ ಆಯಿತು, ಕಾರ್ಬನ್ ಇನ್ಕ್ರೀಸ್ ಆಗ್ತಾ ಬಂತು, ಆಟೋಮೆಟಿಕಲಿ ಮಣ್ಣು ಮೃದುವಾಯಿತು. ಯಾವಾಗ ಮಣ್ಣು ಮೃದುವಾಯಿತು, ಆ ಮಣ್ಣಿನಲ್ಲಿ ಸಾಯಿಲ್ ಬಯಾಲಜಿ ಅಂತ ಹೇಳ್ತಾರೆ, ಮಣ್ಣಿನ ಜೀವ ವೈವಿಧ್ಯತೆ. ಆ ಮಣ್ಣಿನ ಜೀವ ವೈವಿಧ್ಯತೆಯಲ್ಲಿ ಉಪಕಾರಿ ಬ್ಯಾಕ್ಟೀರಿಯಾಗಳು, ಫಂಗೈ ಮತ್ತು ಆಕ್ಟಿನೋಮೈಸಿಟಸ್ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಅವರು ಗುರುತಿಸಿದ್ದಾರೆ. ಸೊ ಯಾವಾಗ ಅಂಡ್ ಆಲ್ಸೋ ಎರೆಹುಳುಗಳ ಸಂಖ್ಯೆನೂ ಹೆಚ್ಚಾಗಿರ್ತಕ್ಕಂಥದ್ದು ಆ ರಿಪೋರ್ಟಲ್ಲಿ ಅವರು ಕೊಟ್ಟಿದ್ದಾರೆ. ನೋಡಿ, ಯಾವಾಗ ಮಣ್ಣಿನಲ್ಲಿ ಆ ಒಂದು ಜೀವ ವೈವಿಧ್ಯತೆ ಹೆಚ್ಚಾಯಿತು, ಮಣ್ಣು ಗಾಳಿ ಆಡೋದು ಹೆಚ್ಚಾಯಿತು, ಮಣ್ಣಲ್ಲಿ ನೀರಿಂಗಿಸ್ಕೊಳ್ಳುವಂಥ ಶಕ್ತಿ ಹೆಚ್ಚಾಯಿತು. ಸೊ ಅವಾಗ ಆಟೋಮೆಟಿಕ್ ಆಗಿ ಬೇರುಗಳ ಅಭಿವೃದ್ಧಿ ಹೆಚ್ಚಾಯಿತು. ಸೊ ಈ ಒಂದು ಜೈವಿಕ ಕ್ರಿಯೆ ಫುಡ್ ವೆಬ್ ಅಂತಾರೆ, ಸಾಯಿಲ್ ಫುಡ್ ವೆಬ್, ಇದು ಯಾವಾಗ ಒಂದು ಸುಸ್ಥಿರ ಕಡೆ ಹೊರಟಿದೆ ಅಂತಾಗ ಆಟೋಮೆಟಿಕಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನು ಹೆಚ್ಚಾಗುತ್ತೆ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋಂಥ ವಿಷಯ. ಇದನ್ನು ಬಿಟ್ಟು ಇನ್ನೇನು ಮಾಡಿದ್ರು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನ ಇನ್ಕ್ರೀಸ್ ಮಾಡಿಕೊಳ್ಳದೆ ಎಷ್ಟೆಲ್ಲ ರಾಸಾಯನಿಕಗಳನ್ನು ಸುರಿದ್ರು ನಿಮ್ಮ ಗುರಿನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಉತ್ಕೃಷ್ಟವಾದ ಬೆಳೆ, ಅಡಿಕೆ ಬೆಳೆ ಬರಬೇಕು, ಈ ಲೀಫ್ ಸ್ಪಾಟ್ ಡಿಸೀಸಿಂದ ಮುಕ್ತಗೊಳ್ಳಬೇಕು ಅಂತಂದರೆ ಈ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೊಳ್ಳುವಂಥ ಒಂದು ಕ್ರಮಗಳನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು ಈ ವರದಿಯಲ್ಲಿ ಏನಂತಂದರೆ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಅತಿ ಹೆಚ್ಚಾಗಿದೆ ಇಲ್ಲಿ. ಡಾಕ್ಟರ್ ಸಾಯಿಲ್ ಅಪ್ಲಿಕೇಶನ್ ಹಾಕಿದ ಮೇಲೆ ಪೋಷಕಾಂಶಗಳ ಅವೈಲಬಿಲಿಟಿನೂ ಹೆಚ್ಚಾಗಿ ಉತ್ತಮವಾದ ಇಳುವರಿನೂ ಬಂದಿದೆ. ಸೊ ಇವತ್ತು ಅಡಿಕೆ ತೋಟದಲ್ಲಿ ಏನು ಇವೆಲ್ಲ ಕರೆಕ್ಷನ್ಸ್ ನೀವು ಮಾಡಿದ್ದೇ ಆದರೆ ನಿಮ್ಮ ತೋಟದಲ್ಲೂ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಸೊ ನೀವು ಇದ್ರ ಬಗ್ಗೆ ಕೇಳಬಹುದು. ಸೊ ಈಗ ಬಂದಿದೆಯಾ ಡಾಕ್ಟರ್ ಸಾಯಿಲ್ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಇಲ್ಲ, ಇವತ್ತು 14 ವರ್ಷದಿಂದ ನಿರಂತರವಾಗಿ ಮಣ್ಣಿನ ಬಗ್ಗೆ, ಮಣ್ಣಿನ ಜೀವಿಗಳ ಬಗ್ಗೆ, ಸಾವಯವ ಇಂಗಾಲದ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಲಕ್ಷಾಂತರ ರೈತರ ತೋಟಗಳನ್ನು ಪರಿವರ್ತನೆ ಮಾಡ್ತಾ ಇವತ್ತು ಸುಸ್ಥಿರ ಕೃಷಿಗೆ ನಾಂದಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಈ ದೇಶದಲ್ಲಿ ಇದೆ ಅಂತಂದ್ರೆ ಅದು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್. ಸ್ನೇಹಿತರೆ, ನೀವು ಇದನ್ನ ನಿಧಾನ ಮಾಡಬೇಡಿ. ನಿಮ್ಮ ತೋಟದಲ್ಲಿ ಸಮಸ್ಯೆ ಇದೆ ಅನ್ನೋದಾದರೆ ಇಮ್ಮಿಡಿಯೇಟ್ ನೀವು ಡಾಕ್ಟರ್ ಸಾಯಿಲ್ನ ಬಯೋ ಫರ್ಟಿಲೈಸರ್ನ ಕೊಡೋದ್ರಿಂದ ಇಮ್ಮಿಡಿಯೇಟ್ ಆಗಿ ಮಣ್ಣಿನ ಭೌತಿಕ, ಮಣ್ಣಿನ ಜೈವಿಕ ಮತ್ತು ಮಣ್ಣಿನ ರಾಸಾಯನಿಕ ಗುಣಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ನಿಮ್ಮ ತೋಟದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಸೊ ಉತ್ತಮವಾದ ಇಳುವರಿ, ಉತ್ತಮವಾದ ಬೆಳೆನ ತೆಗಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.